ಚಿಕ್ಕಬಳ್ಳಾಪುರದ ಆರ್ಯವೈಶ್ಯ ಮಂಡಳಿಯಿಂದ ಇಂದು ವಿವಿಧ ದೇವರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಆಹ್ವಾನಿಸಲಾಗಿದ್ದು, ಈ ವೇಳೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ಸಾಲದ ಹೊರೆ ಹೊರಿಸುವ ಕೆಲಸಕ್ಕೆ ಮುಂದಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಜಿಲ್ಲೆಗಳ ಬಯಲು ಸೀಮೆ ಪ್ರದೇಶಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಾ ವಂಚನೆ ಮಾಡಿದೆ ಎಂದು ಆರೋಪಿಸಿದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ನೀರಾವರಿ ಯೋಜನೆಗಳ ಪ್ರಸ್ತಾವನೆ ಮಾಡಿಲ್ಲ. ಈ ಹಿಂದೆ ನಮ್ಮ ಸರ್ಕಾರದಲ್ಲಿ ಮಾಡಿದ ಹೂವಿನ ಮಾರುಕಟ್ಟೆಗೆ PPP ಮಾರ್ಗ ಎಂದಿದ್ದಾರೆ. ಹಾಗಾಗಿ ಅದು ನಿಜವಾಗಿಯೂ ನೆರವೇರಲಿದೆಯಾ ಎಂಬ ಶಂಕೆ ಇದೆ. ಯುವಕರಿಗೆ ಉದ್ಯೋಗ ಇಲ್ಲ, ರೈತರಿಗೆ ನೀರಾವರಿ ಯೋಜನೆಗಳಿಗೆ ಆದ್ಯತೆ ಇಲ್ಲ. ಆದರೆ ಧರ್ಮಗಳ ನಡುವೆ ಘರ್ಷಣೆ ಉಂಟು ಮಾಡುವ ಕೆಲಸ ಮಾತ್ರ ಮಾಡಿದ್ದಾರೆ ಎಂದರು. ಧರ್ಮಾಧಾರಿತವಾಗಿ ಬಜೆಟ್ ಸರಿಯಿಲ್ಲ. ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಹೇಳಿದಂತೆ ಧರ್ಮಗಳ ಆಧಾರದಲ್ಲಿ ಅವಕಾಶ ನೀಡಿಲ್ಲ. ಸಾಮಾಜಿಕ ಭದ್ರತೆ ಬಗ್ಗೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ವೋಟ್ ಬ್ಯಾಂಕ್ ರಾಜಕಾರಣ ಮುಂದುವರಿಸುತ್ತಿದ್ದಾರೆ. ಇದು ರಾಜ್ಯಕ್ಕೆ ಒಳ್ಳೆಯದಲ್ಲ. ಪ್ರತಿ ಕನ್ನಡಿಗನ ಮೇಲೆ ಸಾಲದ ಹೊರೆ ಹೊರಿಸಿದ್ದಾರೆ. ಹೆಸರಿಗೆ ಮಾತ್ರ 4 ಲಕ್ಷ ಕೋಟಿ ಬಜೆಟ್, ಆದರೆ 1.10 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅಂದರೆ ಒಟ್ಟು ಬಜೆಟ್ನ 25% ಸಾಲ ಮಾಡಿದ್ದಾರೆ ಎಂದರು. ಯಾವಾಗಲೂ ಗೊತ್ತು, ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಜಿಲ್ಲೆಗಳಿಗೆ ವಿಶೇಷವಾಗಿ ಅನ್ಯಾಯ ಆಗುತ್ತೆ ಅಂತ ಗೊತ್ತು. ಅದು ಇವತ್ತು ಕಾಣಿಸ್ತಾ ಇದೆ. ಬಡವರಿಗೆ ಸೈಟ್ ಕೊಟ್ಟಿದ್ರೆ ಅದನ್ನು ವಾಪಸ್ ತರಿಸ್ಕೊಳ್ತಾರೆ. ಮಾಡಿರ್ತಕ್ಕಂಥ ನಂದಿ ರೋಪೆಯನ್ನು ಅದನ್ನು ಕೈ ಬಿಟ್ಟಿದ್ದಾರೆ. ಏನು ಹೂ ಮಾರ್ಕೆಟನ್ನು ಬಡವರಿಗೆ ಅಂತ ನಾವು ಮಾಡಿದ್ವಿ ಹಿಂದಿನ ಸರ್ಕಾರದಲ್ಲಿ, ಅದಕ್ಕೆ PPP ಮಾಡಲ್ ಅಂತ ಹೇಳ್ತಾರೆ. ನೀರಾವರಿ ಯೋಜನೆ ನಾವು ಭಾಳಷ್ಟು ವೇಗವನ್ನು ಕೊಟ್ಟಿದ್ವಿ ಎತ್ತಿನಹೊಳೆ ಯೋಜನೆಗೆ, ಅದು ಕೂಡ ಮಂಕಾಗಿದೆ. ಯಾವುದೇ ಒಂದು ಯೋಜನೆ ಕೂಡ ಈ ಸರ್ಕಾರದಲ್ಲಿ ಒಳ್ಳೆಯದಾಗಿಲ್ಲ ನಮ್ಮ ಭಾಗದ ಜನರಿಗೆ. ಕಳೆದ ವರ್ಷ 80,000 ಕೋಟಿ, ಅದಕ್ಕೂ ಮೊದಲು 70,000 ಕೋಟಿ ಸಾಲವನ್ನು ಇದೇ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದು, ಅಧಿಕಾರಕ್ಕೆ ಬಂದ 2 ವರ್ಷದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲ ಮಾಡಿದ್ದಾರೆ. ಕನ್ನಡಿಗರ ಮೇಲೆ ಹೊರಿಸಿದ ಸಾಲದ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಬೇಕು. ಇಂತಹ ಸ್ಥಿತಿಯಲ್ಲಿ ಅಭಿವೃದ್ಧಿಗೆ ಹಣ ನೀಡಲು ಸಾಧ್ಯವಿಲ್ಲ. 80,000 ಕೋಟಿ ಹೇಳಿದ್ದರೂ ಎಲ್ಲಿಂದ ಬರುತ್ತೆ ಎಂದು ಸುಧಾಕರ್ ಪ್ರಶ್ನಿಸಿದರು. ಮತ್ತೆ ಸಾಲ ಮಾಡಬೇಕಷ್ಟೇ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ಹಾಳು ಮಾಡುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಪ್ರತಿ ಬಾರಿಯೂ ಈ ಜಿಲ್ಲೆಗಳಿಗೆ ಅನ್ಯಾಯ ಮಾಡುವುದು ಸಾಮಾನ್ಯ. ಬಡವರಿಗೆ ನೀಡಿದ ನಿವೇಶನ ವಾಪಸ್ ಕಸಿಯುತ್ತಾರೆ. ನಂದಿ ರೋಪ್ವೇ ಕೈಬಿಟ್ಟಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಬಡವರಿಗಾಗಿ ಹೂವಿನ ಮಾರುಕಟ್ಟೆ ಮಾಡಲಾಗಿತ್ತು. ಹೂವಿನ ಮಾರುಕಟ್ಟೆ PPP ಮಾಡಿಲ್ಲ ಅಂತಾರೆ. ನೀರಾವರಿ ಯೋಜನೆಗಳು ಮಂಕಾಗಿವೆ. ಯಾವುದೇ ಅಭಿವೃದ್ಧಿ ಈ ಸರ್ಕಾರದಲ್ಲಿ ಆಗಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಇದು ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಇಡೀ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಈ ಬಾರಿ ಕೂಡ 1,10,000 ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ದಾರೆ. ಸುಮ್ಮನೆ ಅಲ್ಲಿ ಹೇಳ್ಕೊಳಕ್ಕೆ 4 ಲಕ್ಷ ಕೋಟಿ ಹೇಳ್ತಾ ಇದ್ದಾರೆ. ಅದರಲ್ಲಿ 25% ಬರೀ ಸಾಲವನ್ನು ಮಾಡಿದ್ದಾರೆ. ಕಳೆದ ವರ್ಷ ನೋಡಿದ್ರೆ 80,000 ಕೋಟಿಗೂ ಹೆಚ್ಚು ಮಾಡಿದರು. ಅದಕ್ಕೆ ಮುಂಚೆ 70,000 ಕೋಟಿ ಮಾಡಿದರು. ಈ 2 ವರ್ಷದಲ್ಲೇ ಇವರು ಸುಮಾರು 2 ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿದ್ದಾರೆ. ಇವತ್ತು ತಲಾ ಒಬ್ಬ ಕನ್ನಡಿಗನ ಮೇಲೆ ಎಷ್ಟು ಸಾಲವನ್ನು ಹೊರಿಸಿದ್ದಾರೆ ಅಂತ ಅವರು ಹೇಳಬೇಕಾಗ್ತದೆ. ಇನ್ನು ಚಿಕ್ಕಬಳ್ಳಾಪುರದ ಆರ್ಯವೈಶ್ಯ ಮಂಡಳಿಯಿಂದ ಆಂಜನೇಯ ಸ್ವಾಮಿ, ಕನ್ನಿಕಾ ಪರಮೇಶ್ವರಿ, ಗಣೇಶ, ಸೀತಾರಾಮ, ಈಶ್ವರ, ವೆಂಕಟರಮಣ ಸ್ವಾಮಿ ಮುಂತಾದ ದೇವರ ಅನಾವರಣ ಮಾಡಿರುವುದು ಸಂತಸ ತಂದಿದೆ. ನಾಳೆ ಪರಮೇಶ್ವರನ ಲಿಂಗ ಪ್ರತಿಷ್ಠಾಪನೆ ನಡೆಯಲಿದೆ. ಈ ಹಿಂದೆ ಇಲ್ಲಿ ಸಣ್ಣ ದೇವಾಲಯ ಇದ್ದಾಗ ಪರವಾನಿಗೆ ಸೇರಿದಂತೆ ಕಾನೂನು ಸಮಸ್ಯೆಗಳನ್ನು ಬಗೆಹರಿಸಲು ಇದೇ ಆರ್ಯವೈಶ್ಯ ಮಂಡಳಿಯವರು ಕೋರಿದ್ದರು. ನಿರೀಕ್ಷೆಗೂ ಮೀರಿ 7.5 ಕೋಟಿ ವೆಚ್ಚದಲ್ಲಿ ದೇವಾಲಯ ನಿರ್ಮಿಸಲಾಗಿದೆ. ಅವರ ಈ ಕಾರ್ಯ ಶ್ಲಾಘನೀಯ ಎಂದರು. ನಮ್ಮ ಚಿಕ್ಕಬಳ್ಳಾಪುರ ಆರ್ಯವೈಶ್ಯ ಮಂಡಳಿಯಿಂದ ಅತ್ಯಂತ ಹಿರಿಯರು, ಪೂಜ್ಯರು ಆಗಿರ್ತಕ್ಕಂಥ ನಂಜಪ್ಪಣ್ಣವರು, ನಮ್ಮ ಸೂರ್ಯನಾರಾಯಣ ಶೆಟ್ಟಿಯವರು ಮತ್ತು ಇನ್ನೂ ಅನೇಕ ನನ್ನ ಆರ್ಯವೈಶ್ಯ ಮಂಡಳಿಯ ಮಿತ್ರರು ಇವರೆಲ್ಲ ಕೂಡ ಸೇರಿ
ನಂಜಪ್ಪಣ್ಣವರ ನಾಯಕತ್ವದಲ್ಲಿ ಇಷ್ಟು ಬೃಹತ್ತಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಲಿನ ಕಟ್ಟಡ ಇವತ್ತು ಆಂಜನೇಯ ಸ್ವಾಮಿ, ಕನ್ನಿಕಾ ಪರಮೇಶ್ವರಿ ತಾಯಿ ಮತ್ತು ಗಣೇಶ, ಸೀತಾರಾಮ, ಆಂಜನೇಯ, ಲಕ್ಷ್ಮಣ, ಈಶ್ವರ ಹಾಗೂ ವೆಂಕಟರಮಣ ಸ್ವಾಮಿಯ ಈ ಇಷ್ಟು ದೇವರುಗಳನ್ನು ಇವತ್ತು ಇಲ್ಲಿ ಅನಾವರಣ ಮಾಡಿದ್ದಾರೆ. ಅದೇ ರೀತಿ ನಾಳೆ ಪರಮೇಶ್ವರನ ಲಿಂಗ ಪ್ರತಿಷ್ಠಾಪನೆಯನ್ನು ಕೂಡ ನಾಳೆ ಮಾಡುವರಿದ್ದಾರೆ. ಇಲ್ಲಿ ಮುಂಚೆ ಒಂದು ದೇವಸ್ಥಾನ ಸಣ್ಣದಾಗಿತ್ತು. ಅವತ್ತು ಮೊನ್ನೆ ನಂಜಪ್ಪಣ್ಣವರು ನನ್ನ ಹತ್ರ ಬಂದು ಇದಕ್ಕೆ ಪರವಾನಗಿಯನ್ನು ಮತ್ತು ಕೆಲವು ಕಾನೂನಿನ ಸಮಸ್ಯೆಗಳಿದ್ದು ಇದೆಲ್ಲವನ್ನು ಕೂಡ ಬಗೆಹರಿಸಿ ಅವರಿಗೆ ಅನುಕೂಲ ಮಾಡಿದ ಮೇಲೆ ಇವರು, ನಾನು ಕೂಡ ನಿರೀಕ್ಷೆ ಮಾಡಿಲ್ಲ, ಇಷ್ಟು ಬೃಹತ್ತಾಗಿ ಕೋಟ್ಯಾಂತರ ರೂಪಾಯಿ, ಸುಮಾರು 7.5 ಕೋಟಿ ರೂಪಾಯಿಗಳು ವೆಚ್ಚ ಆಗಿರ್ತಕ್ಕಂಥ ಈ ದೇವಸ್ಥಾನ ಇವತ್ತು ಅತ್ಯಂತ ವೈಭವದಿಂದ ಇಲ್ಲಿ ಬಂದಾಗ ಅದರ ವೈಬ್ರೇಷನ್ ನನಗೆ ಗೊತ್ತಾಗ್ತಾ ಇದೆ. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.